ನಾನು ತುಂಬಾ ಹಸ್ತಮೈಥುನ ಮಾಡ್ಕೊಂಡಿದ್ದೀನಿ. ನನಗೆ ಹಸ್ತಮೈಥುನದಿಂದ ನಂದು ವೀರ್ಯ ಕ್ವಾಲಿಟಿ ಕಡಿಮೆ ಆಗಿದೆ ಅಥವಾ ನೀರ್ ತರ ಆಗ್ಬಿಟ್ಟಿದೆ ವೀರ್ಯ. ನಂದು ಮದುವೆ ಆಗಿದೆ, ನನಗೆ ಮಕ್ಕಳಾಗ್ತಾ ಇಲ್ಲ, ನನಗೆ ಏನು ಡಾಕ್ಟರ್ ಟೆಸ್ಟ್ ಮಾಡಿದ್ವಿ, ಹೇಳಿದಾರೆ ನಿನ್ ಸ್ವಲ್ಪ ವೀರ್ಯ ಅಣು ಕಡಿಮೆ ಇದೆ ಅಂತ. ನೈಸರ್ಗಿಕವಾಗಿ ನಾನು ಏನೇನ್ ಮಾಡ್ಲಿ ಸರ್ ವೀರ್ಯ ಕ್ವಾಲಿಟಿನ ಚೆನ್ನಾಗಿ ಇಟ್ಕೋಬೇಕಂದ್ರೆ 7 ನ್ಯಾಚುರಲ್ ಟಿಪ್ಸ್ ಫಾರ್ ಹೆಲ್ದಿ ಸ್ಪರ್ಮ್ ಅಥವಾ 7 ಟಿಪ್ಸ್ ಏನಿದೆ ನಿಮ್ ಸ್ಪರ್ಮ್ ಅಥವಾ ನಿಮ್ ವೀರ್ಯ ಕ್ವಾಲಿಟಿನ ಹೆಲ್ದಿ ಮಾಡ್ಬೇಕಂತ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ವೀರ್ಯ ಬಗ್ಗೆ, ಸ್ಪರ್ಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನನಗೆ ಯಾವುದೋ ರೀತಿ ಪಿಲ್ಸ್ ಬೇಡ ಅಥವಾ ಯಾವುದೋ ಕೆಮಿಕಲ್ ಟ್ಯಾಬ್ಲೆಟ್ ಬೇಡ. ನನಗೆ ನೈಸರ್ಗಿಕವಾಗಿ ನನ್ನ ವೀರ್ಯ ಕ್ವಾಲಿಟಿನ ಹೇಗೆ ಚೆನ್ನಾಗಿ ಇಟ್ಕೋಬೇಕು, ಯಾಕಂದ್ರೆ ನಾನು ನೆಕ್ಸ್ಟ್ ಇಯರ್ ಮದುವೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಹಸ್ತಮೈಥುನ ಮಾಡ್ಕೊಂಡಿದ್ದೀನಿ. ನನಗೆ ಹಸ್ತಮೈಥುನದಿಂದ ನಂದು ವೀರ್ಯ ಕ್ವಾಲಿಟಿ ಕಡಿಮೆ ಆಗಿದೆ ಅಥವಾ ನೀರ್ ತರ ಆಗ್ಬಿಟ್ಟಿದೆ ವೀರ್ಯ, ರೀಸೆಂಟ್ ಜೊತೆಗೆ ಹೋಗ್ತಾ ಇದೆ, ಮೋಷನ್ ಹೋದ್ಮೇಲೆ ನೀರ್ ಜೊತೆಗೆ ಹೋಗ್ತಾ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನಾನು ಹೇಳಿದ್ದೇನಿದೆಯಲ್ಲ ನೆಕ್ಸ್ಟ್ 6 ತಿಂಗಳು ಕಂಪಲ್ಸರಿ ಫಾಲೋ ಮಾಡಿ. ನೈಸರ್ಗಿಕವಾಗಿ ತಮ್ಮ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡಿ. ಇಲ್ಲ ಸರ್ ನಂದು ಮದುವೆ ಆಗಿದೆ, ನನಗೆ ಮಕ್ಕಳಾಗ್ತಾ ಇಲ್ಲ, ನನಗೆ ಏನು ಡಾಕ್ಟರ್ ಟೆಸ್ಟ್ ಮಾಡಿದ್ವಿ, ಹೇಳಿದಾರೆ ನಿನ್ ಸ್ವಲ್ಪ ವೀರ್ಯ ಅಣು ಕಡಿಮೆ ಇದೆ ಅಂತ. ನೈಸರ್ಗಿಕವಾಗಿ ನಾನು ಏನೇನ್ ಮಾಡ್ಲಿ ಸರ್ ವೀರ್ಯ ಕ್ವಾಲಿಟಿನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಈ ವಿಡಿಯೋ ನಿಮ್ಗಾಗಿ ಇದೆ. ದಯವಿಟ್ಟು ತಮ್ಮ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನವರೆಗೆ ತಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಲೈಕ್ಸ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಶನ್, ಅದು ಸೆಕ್ಸ್ ಹೇಗ್ ಮಾಡ್ಬೇಕಿರ್ಬೋದು, ಹಸ್ತಮೈಥುನ ಹೇಗ್ ಬಿಡಬೇಕಂತ ಇರ್ಬೋದು, ಅಥವಾ ಗರ್ಭಧಾರಣೆ ಹೇಗ್ ಮಾಡ್ಬೇಕಂತ ಇರ್ಬೋದು, ಅಥವಾ ಫುಡ್ ಏನ್ ತಿನ್ಬೇಕಂತದೆ, A to Z ಇನ್ಫಾರ್ಮೇಶನ್ ಇದು ಒಂದು ಚಾನೆಲ್ ನಲ್ಲಿ ನಿಮ್ಗೆ ಸಿಗ್ಬಹುದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಯಾವಾಗ 7 ಟಿಪ್ಸ್ ಫಾರ್ ಹೆಲ್ದಿ ಸ್ಪರ್ಮ್ ಬಗ್ಗೆ ಮಾತಾಡ್ತೀವಿ ನೋಡಿ, ಮೇನ್ ನಿಮ್ದು ಡೈಟ್. ಸರ್ ಯಾಕೆ ಸರ್ ತಾವು ಡೈಟ್ ನ ಅಷ್ಟು ಇಂಪಾರ್ಟೆಂಟ್ ಕೊಡ್ತೀರಿಲ್ಲ? ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಏನ್ ತಿಂತೇವಿ ನಮ್ಮ ಬಾಡಿ ಆ ತರಾನೇ ಸ್ಟ್ರಕ್ಚರ್ ಆಗಿದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 30 ವರ್ಷಕ್ಕಿಂತ ಮುಂಚೆ ಅಥವಾ 40 ವರ್ಷಕ್ಕಿಂತ ಮುಂಚೆ ತಾವು ನೋಡಿದ್ರೆ ಆವಾಗ ಫುಡ್ ಹ್ಯಾಬಿಟ್ಸ್ ಆಗಲಿ, ಫುಡ್ ತಿನ್ನೋ ರೀತಿ ಆಗಲಿ ಅದು ತುಂಬಾನೇ ಬೇರೆ ಇತ್ತು. ಇವಾಗ ತುಂಬಾನೇ ಬೇರೆ ಆಗ್ಬಿಟ್ಟಿದೆ. ಮೋಸ್ಟ್ಲಿ 30 ವರ್ಷಕ್ಕಿಂತ ಮುಂಚೆ ತಾವು ಯಾವಾಗ ಸ್ಟಡಿ ಮಾಡಿದೀವಿ ಅಥವಾ ನೋಡಿದ್ರಂದ್ರೆ ಹೊರಗಡೆ ತಿನ್ನುವ ಅಭ್ಯಾಸ ಇಷ್ಟಿರ್ಲಿಲ್ಲ. ಸ್ಪೆಷಲಿ ಜಂಕ್ ಫುಡ್ ಆಗಲಿ, ಪ್ರೊಸೆಸ್ ಫುಡ್ ಆಗಲಿ, ಇಲ್ಲ ಪ್ಯಾಕೆಟ್ಸ್ ಫುಡ್ ಆಗಿಲಿ ಲಾಸ್ಟ್ 10 ವರ್ಷದಲ್ಲಿ ಜಾಸ್ತಿ ಆಗಿದೆ. ಮತ್ತೊಂದು, ಹಸಿ ತರಕಾರಿಗಳಾಗಲಿ, ಗ್ರೀನ್ ವೆಜಿಟೇಬಲ್ಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಮುಂಚೆ ಈ ರೀತಿ ಓವರ್ ಕೆಮಿಕಲ್, ಓವರ್ ಫರ್ಟಿಲೈಸರ್ ಯಾವಾಗೂ ರೈತರು ಮಾಡ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಬೆಳೆ ಬರಬೇಕು, ಇರುವಳಿಕೆ ಚೆನ್ನಾಗಿ ಬರಬೇಕು, ಲಾಭ ಜಾಸ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಇದೆ, ಅದಕ್ಕೆ ವಾರಕ್ಕೆ ಒಂದಿನ ಒಂದು ಫಂಗಿಸೈಡ್, ಒಂದು ಏನಿದೆ ಇನ್ಸೆಕ್ಟಿಸೈಡ್ ಹೊಡಿತಾರೆ. ಅವಾಗ ಏನಾಗುತ್ತೆ, ಆ ಟೊಮ್ಯಾಟೊ ಇದೆ ಅಥವಾ ಯಾವುದೋ ಒಂದು ತರಕಾರಿ ಇದೆ ಅಂತ ತಿಳ್ಕೊಳ್ಳಿ, ಅದರ ಮೇಲೆ ಏನಾಗುತ್ತೆ, ಅದು ಫಂಗಿಸೈಡ್ದು, ಆ ಇನ್ಸೆಕ್ಟಿಸೈಡ್ದು ಎಫೆಕ್ಟ್ ಆ ಕಾಯಿ ಮೇಲೆ ಆ ಥರನೇ ಉಳಿಯುತ್ತೆ. ಅದೇ ನಾವು ತಿಂತಾ ಇದ್ದೀವಿ. ಸೊ ಸ್ಮಾಲ್ ಫಾರ್ಮ್ ಆಫ್ ಪಾಯ್ಸನ್ ನಾವು ರೆಗ್ಯುಲರ್ ಆಗಿ ನಮಗೆ ಅನಿಸ್ತಾ ಇದೆ, ನಾವು ತರಕಾರಿ ತೊಳ್ತಾ ಇದ್ದೀವಿ, ನಾವು ಗ್ರೀನ್ ವೆಜಿಟೇಬಲ್ಸ್ ತೊಳ್ತಾ ಇದ್ದೀವಿ, ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ. ಬಟ್ ಇಂಡೈರೆಕ್ಟ್ಲಿ ನಾವು ಎಷ್ಟೋ ಕೆಮಿಕಲ್ನ ನಾವು ತೊಳ್ತಾ ಇದ್ದೀವಿ. ಮೊನ್ನೆ ನಾನು ಇಲ್ಲಿ ಕೆಂಗೇರಿ ಹತ್ರ ಒಂದು ಹಳ್ಳಿ ಹತ್ರ ಹೋಗಿದೆ. ಇಡೀ ಕೆಂಗೇರಿ ಲೇಕ್ದು ಏನಿದೆಯಲ್ಲ ನೀರು, ಆ ಹಳ್ಳಿಗರ ರೈತರು ಏನ್ ಮಾಡ್ತಾರೆ, ಅವ್ರ ಗದ್ದೆ ಇರುತ್ತೆ ನೋಡಿ, ಭೂಮಿ, ಅದರಲ್ಲಿ ಬಿಡ್ತಾರೆ ಎಲ್ಲ ಪಾಲಕ್ ಸೊಪ್ಪು, ಆ ಸೊಪ್ಪು ನೋಡಕ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಒಳಗಡೆ ಆ ಭೂಮಿನಲ್ಲಿ ಕಾಲಿಡಕ್ ನನಗೆ ಧೈರ್ಯ ಇಲ್ಲ. ಅಷ್ಟು ಸ್ಮೆಲ್, ಅಷ್ಟು ಕೆಟ್ಟ ವಾಸನೆ, ಎಲ್ಲ ಇಂಡಸ್ಟ್ರಿ ವಾಟರ್ ಎಲ್ಲ ಅಲ್ಲಿ ಬರ್ತಾ ಇದೆ. ಅದೇ ತರಕಾರಿ 2ನೇ ದಿನ ಅಲ್ಲಿಂದ ತೆಗೆದ್ಬಿಟ್ಟು ಬೆಂಗಳೂರು ಮಾರ್ಕೆಟ್ ನಲ್ಲಿ ಬರುತ್ತೆ. ಅದೇ ತರಕಾರಿ ತುಂಬಾ ಚೆನ್ನಾಗಿದೆ ಅಂತ ನಾವು ತಿಂತಾ ಇದ್ದೀವಿ. ಬಟ್ ಅದರದ್ದು ಬೆನಿಫಿಟ್ಗಿಂತ ಅದರದ್ದು ಲಾಸ್ ನಮಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸರ್ ಏನ್ ಸರ್ ತಾವು ಈ ತರ ಮಾತಾಡ್ತಾ ಇದ್ದ, ಒಂದು ಎವ್ರಿ ಡೇ ನೀವೇ ಹೇಳ್ತೀರಿ ತರಕಾರಿ, ಹಸಿ ತರಕಾರಿ ಜಾಸ್ತಿ ತಗೊಳ್ಳಿ, ಫ್ರೂಟ್ಸ್ ಜಾಸ್ತಿ ತಗೊಳ್ಳಿ ಅಂತ. ಡೆಫಿನೆಟ್ಲಿ ನಾ ಹೇಳ್ತೀನಿ. ಬಟ್ ತಾವು ಎಲ್ಲಿಂದ ತರಕಾರಿ ಬರ್ತಾ ಇದೆ ಅದು ಒಂದ್ಸತಿ ವಿಚಾರ ಮಾಡಿನೇ ತಗೊಳ್ಳಿ. ಯಾಕಂದ್ರೆ ಅದರದ್ದು ಬೆನಿಫಿಟ್ಗಿಂತ ಲಾಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಡೈಟ್ ನಲ್ಲಿ ಪ್ಯೂರಿಟಿ ಇರಬೇಕು. ಎಷ್ಟೈತ್ ಅಷ್ಟು ಮನೆ ಫುಡ್ ತಗೋಬೇಕು. ಮನೆಯಲ್ಲಿ ಕೂಡ ಇವೆಲ್ಲ ಏನಿದೆ ನೋಡಿ, ಆದಷ್ಟು ಆಯಿಲ್ ಕಡಿಮೆ ಇದ್ದಿದ್ದು, ಫ್ಯಾಟ್ ಕಡಿಮೆ ಇದ್ದಿದ್ದು ಚೆನ್ನಾಗಿ ಯೂಸ್ ಮಾಡಿ, ಹಾಲು ಚೆನ್ನಾಗಿ ಯೂಸ್ ಮಾಡಿ, ತುಪ್ಪ ಚೆನ್ನಾಗಿ ಯೂಸ್ ಮಾಡಿ. ಸ್ಪೆಷಲಿ ಇವು ಚಿಪ್ಸು, ಕುರ್ಕುರೆ, ಫ್ರೆಂಚ್ ಫ್ರೈಸು, ಪಿಜ್ಜಾಸು, ಬರ್ಗರು, ಗರ್ಲ್ಸ್
ಅವಾಯ್ಡ್ ಮಾಡಿ. ಪಾನಿಪುರಿ ಭೇಳ್ಪುರಿ ಅವಾಯ್ಡ್ ಮಾಡಿ. ವಿಟಮಿನ್ ಇ, ವಿಟಮಿನ್ ಸಿ, ಜಿಂಕ್ ಮತ್ತು ಸಿಲೆನಿಯಂ, ಈ ಫುಡ್ನ ಹುಡುಗರು ರೆಗ್ಯುಲರ್ ಅವ್ರ ಡೈಟ್ನಲ್ಲಿ ಆ್ಯಡ್ ಮಾಡಲೇಬೇಕು. ವಿಟಮಿನ್ ಇ ಮತ್ತು ವಿಟಮಿನ್ ಸಿ, ಲೆಮನ್ ಜ್ಯೂಸ್ ಇರ್ಬೋದು, ಲಿಂಬೆ ಹಣ್ಣು ಇರ್ಬೋದು, ಮೋಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು. ಜಿಂಕ್, ಇಫ್ ಇನ್ ಕೇಸ್ ತಾವು ವೆಜಿಟೇರಿಯನ್ ಇದ್ರೆ ತರಕಾರಿ ಹಣ್ಣಲ್ಲಿ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಇದ್ರೆ ಫಿಶು, ಪ್ರಾನ್ಸು, ಅದರಲ್ಲಿ ನಿಮಗೆ ಒಮೆಗಾ 3 ಫ್ಯಾಸಿಡ್ಸ್ ಎಲ್ಲ ಸಿಗುತ್ತೆ. ಎರಡನೇದು ಸ್ಟ್ರೇ ಹೈಡ್ರೇಟೆಡ್, ಅಂದರೆ ನೀರು ಚೆನ್ನಾಗಿ ಕುಡಿತಾ ಇರಿ ಅಥವಾ ಲಿಕ್ವಿಡ್ ಅಂಶ ಜಾಸ್ತಿ ತಗೊಳ್ಳಿ. ಎಷ್ಟೋ ಹುಡುಗರು ನಾನು ನೋಡಿರ್ತೀನಿ, ಬೆಳಗ್ಗೆ ಟಿಫಿನ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿತಿರ್ತಾರೆ, ಮಧ್ಯಾಹ್ನ ಊಟ ಆದಮೇಲೆ ಒಂದು ಅರ್ಧ ಗ್ಲಾಸು, ರಾತ್ರಿ ಊಟ ಆದಮೇಲೆ ಅರ್ಧ ಗ್ಲಾಸ್. ಇಡೀ ಒಂದು ದಿನ ನೋಡ್ಬಿಟ್ರೆ ಅವ್ರು ಕುಡಿಯೋದು ನೀರು 1 ಲೀಟರ್ ಟು 1.5 ಲೀಟರ್. ಬಟ್ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಒನ್ ಆವ್ರೇಜ್ ಪರ್ಸನ್ ಮಿನಿಮಮ್ ಇಲ್ಲ ಅಂದ್ರೆ 2.5 3 ಲೀಟರ್ ಚಳಿಗಾಲನಲ್ಲಿ, ಬೇಸಿಗೆ ಕಾಲದಲ್ಲಿ ಒಂದು 4 ಲೀಟರ್ದಿಂದ 5 ಲೀಟರ್ ನೀರು ಕುಡಿಲೇಬೇಕು. ಯಾಕೆ ಸ್ಪರ್ಮ್ಗೆ ನೀರು ಇಷ್ಟು ಇಂಪಾರ್ಟೆಂಟ್ ಅಂದರೆ, ತಾವು ಎಷ್ಟು ಒಳ್ಳೆ ನೀರು ಕುಡಿತೀರಲ್ಲ ಅದರದ್ದು ಸ್ಪರ್ಮ್ ಏನಿರುತ್ತಲ್ಲ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸ್ಪರ್ಮ್ ನೀರಿನಿಂದನೇ ಪ್ರೊಡ್ಯೂಸ್ ಆಗೋದು. ಸ್ಪರ್ಮ್ ವಿಸ್ಕಾಸಿಟಿ ಚೆನ್ನಾಗಿರುತ್ತೆ. ನೀರು ಏನು ಮಾಡುತ್ತೆ, ಸ್ಪರ್ಮ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಒಳ್ಳೆ ಸ್ಪರ್ಮ್ಗೆ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ನಮ್ಮ ಬಾಡಿದು. ಮೂರನೇದಂದರೆ ಮ್ಯಾನೇಜ್ ಯುವರ್ ಸ್ಟ್ರೆಸ್ ಎಫೆಕ್ಟಿವ್ಲಿ. ಇವತ್ತು ನಾಳೆ ಒಂದು ಸ್ಕೂಲ್ ಗೋಯಿಂಗ್ ಮಗುನೂ ಇರ್ಬೋದು ಅಥವಾ 70 ವರ್ಷ ತಾತನೇ ಇರ್ಬೋದು, ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇದೆ. ಯಾಕಂದರೆ ಸ್ಟ್ರೆಸ್ ಇಲ್ಲ ಅಂದರೆ ಲೈಫ್ ಇಲ್ಲ. ಬಟ್ ಆದ್ರೂ ಆ ಸ್ಟ್ರೆಸ್ನ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಓವರ್ ಥಿಂಕ್ ಮಾಡೋದು, ಓವರ್ ಕೋಪ ಮಾಡ್ಕೊಡೋದು, ಸಣ್ಣ ಸಣ್ಣ ವಿಷಯ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬಿಡಬೇಕು. ರೆಗ್ಯುಲರ್ ಆಗಿ 15 ನಿಮಿಷ ಆಗಲಿ 20 ನಿಮಿಷ ಆಗಲಿ ಮೆಡಿಟೇಷನ್ನು, ಪ್ರಾಣಾಯಾಮ, ಯೋಗ ಅಥವಾ ಎಲ್ಲೋ ಒಂದು ಒಳ್ಳೆ ಗ್ರೀನರಿ ಸೀನ್ ಇದೆ ಅಲ್ಲಿ ಚೆನ್ನಾಗಿ ವಾಕ್ ಮಾಡಿ. ಏನು ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲಾದರೂ ಒಂದು ಅರಳೆ ಗಿಡ ಇದೆ, ಪೀಪಲ್ ಟ್ರೀ ಅಂತ ಏನು ಹೇಳ್ತೀವಿ ನೋಡಿ, ಅದು ಗಿಡ ಕೆಳಗಡೆ ಹೋಗಿ ಸುಮ್ಮನೆ ಒಂದು ಡೀಪ್ ಇನ್ಹೇಲೇಷನ್ ಎಕ್ಸಲೇಷನ್ ಎಕ್ಸರ್ಸೈಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಒಳ್ಳೆ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. 4ನೇದು ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಯಾಕೆ ಎಕ್ಸರ್ಸೈಸ್ ಮಾಡಬೇಕು? ನಾವು ಎಷ್ಟು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀವಿ ನೋಡಿ, ಅಷ್ಟು ನಮ್ಮ ವೇಟ್ನ ನಾವು ಕಂಟ್ರೋಲ್ ಮಾಡ್ತೀವಿ. ತುಂಬ ಓವರ್ ವೇಟ್ ಇದ್ರೂ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ, ತುಂಬ ತೆಳ್ಳಗಿದ್ರೂ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ. ವೇಟ್ನ ಮಾನಿಟರ್ ಮಾಡಬೇಕು. ಯಾಕೆ ಮಾನಿಟರ್ ಮಾಡಬೇಕಂದ್ರೆ, ಪುರುಷರಲ್ಲಿ ವೇಟ್ ಜಾಸ್ತಿ ಆಗಿದ್ರೆ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್, ಫೀಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಅದರಿಂದ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿಬಿಟ್ಟು ಏನಾಗುತ್ತೆ, ನಿಮ್ಮ ಸ್ಪರ್ಮ್ ಆಗೋಕ್ಕೆ ಎಲ್ಲಕ್ಕಿಂತ ಮುಖ್ಯ ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದಂದ್ರೆ ಅದು ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಯಾಕಂದ್ರೆ ಆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸೆಮಿನೋಫೆರಸ್ ಟ್ಯೂಬ್ಯೂಲ್ಸ್ ಇರಲಿ ಅಥವಾ ಎಪಿಡಿಡಮಸ್ ಇರಲಿ, ಆ ಸ್ಪರ್ಮ್ ಸರೌಂಡಿಂಗ್ ಚೆನ್ನಾಗಿದ್ರೇನೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಒಂದು ನೈಸರ್ಗಿಕವಾಗಿ ಸ್ಪರ್ಮ್ ಆಗಬೇಕಂದ್ರೆ 74 ಡೇಸ್ ಬೇಕು, 74 ದಿವಸ. ಸೊ ಚೆನ್ನಾಗಿ ಆಗ್ಬೇಕಂದ್ರೆ ರೆಗ್ಯುಲರ್ ಆಗಿ ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು. ಆಮೇಲೆ ಆಲ್ಕಹಾಲ್ ಮತ್ತು ಸ್ಮೋಕಿಂಗ್ನ ಕ್ವಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ತಾವು ಹೊಸ ಮದುವೆ ಆಗಿದೆ, ಡ್ರಿಂಕ್ಸ್ ಏನಾದರೂ ಮಾಡೋದು ಚಟ ಇದೆ ಅಥವಾ ಸ್ಮೋಕ್ ಏನಾದರೂ ಮಾಡೋದು ಚಟ ಇದೆ ಅಂದರೆ ಅದು ದಯವಿಟ್ಟು ಬಿಡಿ. ತಾವು ಯಾವಾಗ ಡ್ರಿಂಕ್ ಮತ್ತು ಸ್ಮೋಕ್ ಮಾಡೋದು ಬಿಡ್ತೀರಾ ನೋಡಿ, ಮಿನಿಮಮ್ ಒಂದು 3 ತಿಂಗಳು ಮಗುಕ್ಕಾಗಿ ಯೋಚನೆ ಮಾಡಬೇಡಿ. ಯಾಕಂದರೆ ಆ 3 ತಿಂಗಳಲ್ಲಿ ನಮ್ಮ ಸ್ಪರ್ಮ್ ಕ್ವಾಲಿಟಿ ವೀಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತಾವು ಜನವರಿನಲ್ಲಿ ತಾವು ಸ್ಮೋಕ್ ಮಾಡೋದು ಬಿಟ್ಬಿಟ್ರೆ ಏಪ್ರಿಲ್ ಅಥವಾ ಮೇನಲ್ಲಿ ನೀವು ಮಗುಕ್ಕಾಗಿ ಯೋಚನೆ ಮಾಡಿ. ಯಾಕಂದರೆ ಈ 3 ತಿಂಗಳಿನಲ್ಲಿ ಅದರದ್ದು ಆ ಸ್ಮೋಕ್ದು, ಆ ಆಲ್ಕೋಹಾಲ್ದು, ಆ ಸ್ಪರ್ಮ್ ಕ್ವಾಲಿಟಿ ಮೇಲೆ, ಯಾಕಂದರೆ ಇದು ಆಕ್ಸಿಡೇಷನ್ಗೆ ಹೆಲ್ಪ್ ಮಾಡುತ್ತೆ, ಬೇಗ ಏಜಿಂಗ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಒಳ್ಳೆ ಕ್ವಾಲಿಟಿ ವೀರ್ಯ ಇರಲ್ಲ. ಅದಕ್ಕೆ ಆಲ್ಕೋಹಾಲ್ ಆಗಲಿ ಸ್ಮೋಕ್ ಆಗಲಿ ಅಟ್ಲೀಸ್ಟ್ ನಿಮಗೆ ಕಂಪ್ಲೀಟ್ಲಿ ಕ್ವಿಟ್ ಮಾಡೋಕ್ಕಾಗಲ್ಲ ಅಂದ್ರೂ ಯಾವಾಗ ವಾರಕ್ಕೂ ಫ್ರೆಂಡ್ಸ್ ಜೊತೆಗೆ ಅಥವಾ ಮಂತ್ಲಿ 1 ಟ್ವೈಸ್ ಈ ಥರ ಲಿಮಿಟೆಡ್ ಮಾಡಿ. ಆಮೇಲೆ ಸೇಫ್ ಸೆಕ್ಸ್, ಸ್ಪೆಷಲಿ ಯಾರು ಅನ್ಮ್ಯಾರಿಡ್ ಇದ್ದೀರಾ ಅಥವಾ ಮದುವೆ ಆಗಿಲ್ಲ, ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾರೋ ಇದ್ದಾರೆ, ಜೆನ್ಯೂ ಇದ್ದಾರೆ, ಡೆಡಿಕೇಟ್ ಇದ್ದಾರೆ, ನಿಮ್ಮ ಬಗ್ಗೆನೇ ಅವ್ರದ್ದು ಚೆನ್ನಾಗಿದ್ದು ಇದೆ, ಅವ್ರ ಜೊತೆಗೆ ಸೆಕ್ಸ್ ಮಾಡಿ. ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ತಾವು ಸೆಕ್ಸ್ ಮಾಡೋದ್ರಲ್ಲಿ ಮಲ್ಟಿಪಲ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ STD ಅಥವಾ STI ಅಂತ ಹೇಳ್ತೀವಿ, ಅದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಿಫಿಲಿಸ್ ತೊಗೊಂಡ್ಬಿಟ್ರ, ಗನೋರಿಯಾ ತೊಗೊಂಡ್ಬಿಟ್ರ, ಪೆನೈಲ್ ಹರ್ಪೀಸ್ ಬಂದ್ಬಿಟ್ಟು ಅಥವಾ ಯಾವಲೋ
ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಾದರೂ ಬಂದ್ಬಿಟ್ರೆ ಅದು ಗಾಯ ಬೇಗ ವಾಸಿ ಆಗಲ್ಲ, ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ ಪೆನಿಸ್ದಿಂದ ಯುರೆಥ್ರಾದಿಂದ ಏನಾಗುತ್ತೆ, ಎಪಿಡಿಡ್ಮಸ್ ಹೊರ ಹೋಗ್ಬಿಟ್ಟು ಸ್ಪರ್ಮ್ ಕ್ವಾಲಿಟಿಗೆ ಇನ್ಫೆಕ್ಟ್ ಮಾಡುತ್ತೆ. ಸ್ಪರ್ಮ್ ನಲ್ಲಿ ಪಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದರದಿಂದ ಏನಾಗುತ್ತೆ, ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಆಗಲ್ಲ. ಅದಕ್ಕೆ ಏನಿದೆ, ಸೇಫ್ ಸೆಕ್ಸ್ ನ ಇದು ಮಾಡಿ. ಮಲ್ಟಿಪಲ್ ಪಾರ್ಟ್ನರ್ ಇದೆ ಮಾಡಲೇಬೇಕು ಅಂದ್ರೂ ಕೊಂಡೋಮ್ ಯೂಸ್ ಮಾಡಿಬಿಟ್ಟು ಸೆಕ್ಸ್ ಮಾಡಿ. 7ನೇ ಮತ್ತು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಏನಂದ್ರೆ ಕ್ವಾಲಿಟಿ ಸ್ಲೀಪ್. ಒಳ್ಳೆ ನಿದ್ರೆ ಮಾಡಬೇಕು. ಸ್ಟಡಿ ಏನು ಹೇಳುತ್ತೆ, ಮಿನಿಮಮ್ 7 to 8 hours ಅಥವಾ 9 hours ಒಳ್ಳೆ ನಿದ್ರೆ ಬೇಕು. ಯಾಕೆ ನಿದ್ರೆ ಬೇಕು? ನಮ್ಮ ಬಾಡಿನಲ್ಲಿ ಬಾಡಿದ್ದೇ ಒಂದು ಏನಿದೆ, ಇಮ್ಯೂನ್ ಫಂಕ್ಷನ್ ಇದೆ, ಬಾಡಿದೇ ಒಂದು ಸಿಸ್ಟಮ್ ಇದೆ. ಬಾಡಿನಲ್ಲಿ ಸಣ್ಣ ಪುಟ್ಟ ಏನೇನೋ ಇದು ಆಗ್ತಾ ಇದೆ ಅಂದ್ರೂ ಅದಕ್ಕೆ ಅಲ್ಲಿಂದಲೇ ಬಾಡಿ ತನಿಗೆ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು. ಒಳ್ಳೆ ನಿದ್ರೆ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಏನೋ ಸ್ವಲ್ಪ ಇಂಬ್ಯಾಲೆನ್ಸ್ ಆದ್ರೂ ಬಾಡಿ ಅದಕ್ಕೆ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಮತ್ತೊಂದು ಬ್ರೀಫ್ಲಿ ಹೇಳ್ಕೊಡ್ತೀನಿ, 7 ಟಿಪ್ಸ್ ಫಾರ್ ಒಳ್ಳೆ ಸ್ಪರ್ಮ್. ಒಂದು ಡೈಟ್ ಚೆನ್ನಾಗಿ ಇಟ್ಕೋಬೇಕು, ಹೆಲ್ದಿ ಡೈಟು ಎಷ್ಟೈತೆ ಅಷ್ಟು ರಾ ಮತ್ತು ನ್ಯಾಚುರಲ್ ಫುಡ್ ತಗೊಳ್ಳಿ, ಕೆಮಿಕಲ್ ಇದ್ದಿದ್ದು ಕಡಿಮೆ ಯೂಸ್ ಮಾಡಿ. 2ನೇದು ಹೈಡ್ರೇಷನ್ ಅಂದರೆ ನೀರು ಚೆನ್ನಾಗಿ ಕುಡಿತಾ ಇರಿ. ಡೈಲಿ ಒಂದು ಮಿನಿಮಮ್ 2 ದಿಂದ 3 ಲೀಟರ್ ನೀರು ಕುಡಿಬೇಕು. 3ನೇದು ನಿಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ. 4ನೇದು ಎಕ್ಸಸೈಸ್ ಏನಿದೆ ರೆಗ್ಯುಲರ್ ಆಗಿ ಮಾಡಿ. 5ನೇದು ಏನಿದೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ನ ಕಿಟ್ ಮಾಡಿ. 6ನೇದು ಏನಿದೆಯಲ್ಲ ಸೇಫ್ ಆಗಿ ಸೆಕ್ಸ್ ಮಾಡಿ. ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡಬೇಡಿ. ಮಾಡಲೇಬೇಕಂದ್ರೆ ಕೊಂಡೋಮ್ ಯೂಸ್ ಮಾಡಿಬಿಟ್ಟು ಮಾಡಿ. 7ನೇದು ಒಂದು ಕ್ವಾಲಿಟಿ ಸಿಪ್ಸ್ನ ತಗೊಳ್ಳಿ. ಸೊ ಈ 7 ಸೂತ್ರಗಳು ನಾನು ಏನು ಹೇಳಿದೆ ನೋಡಿ, ಒಂದು 6 ತಿಂಗಳು 1 ವರ್ಷ ಫಾಲೋ ಮಾಡಿ. ನಿಮ್ಮ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡಿ. ಧನ್ಯವಾದ.